ಆದಿಕವಿ ಪಂಪ ಯಾರು? ಆದಿಕವಿ ಪಂಪ ಕನ್ನಡದ ಮೊದಲ ಮಹಾಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ಪಂಪ ಕವಿಯ ಕಾಲ ಯಾವುದು? ಪಂಪ ಕವಿಯು 10ನೇ ಶತಮಾನದಲ್ಲಿ ಬದುಕಿದ್ದರು. ಕ್ರಿಸ್ತಶಕ 941. ಪಂಪ ಯಾವ ರಾಜನ ಆಶ್ರಯದಲ್ಲಿ ಇದ್ದರು? ಪಂಪ ಕವಿಯು 2ನೇ ಅರಿಕೇಸರಿಯ ಆಶ್ರಯದಲ್ಲಿದ್ದರು. ಪಂಪ ಕವಿಯು ರಚಿಸಿರುವ ಪ್ರಸಿದ್ಧ ಕೃತಿಗಳು ಯಾವುವು? ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಪಂಪ ಕವಿಯು ರಚಿಸಿರುವ ಪ್ರಸಿದ್ಧ ಕೃತಿಗಳು. ಪಂಪ ಭಾರತ ಎಂದು ಯಾವ ಕೃತಿಯನ್ನು ಕರೆಯುತ್ತಾರೆ? ವಿಕ್ರಮಾರ್ಜುನ ವಿಜಯ ಕೃತಿಯನ್ನು ಪಂಪ ಭಾರತ ಎಂದು ಕರೆಯುತ್ತಾರೆ. ಪಂಪರ ಸಾಹಿತ್ಯದ ವಿಶೇಷತೆ ಏನು? ಸಂಸ್ಕೃತದ ಪ್ರಭಾವ ಇದ್ದರೂ ಕನ್ನಡದ ಸೊಗಡನ್ನು ಉಳಿಸಿಕೊಂಡಿದ್ದರು. ವೀರರಸದ ವರ್ಣನೆ ಉತ್ತಮವಾಗಿರುತ್ತದೆ. ಕಾವ್ಯಶೈಲಿ ಗಂಭೀರ ಮತ್ತು ಅಲಂಕಾರಿಕವಾಗಿದೆ. ಪಂಪ ಕವಿಯು ಯಾವ ಧರ್ಮಕ್ಕೆ ಸೇರಿದವರು? ಪಂಪ ಕವಿಯು ಜೈನ ಧರ್ಮಕ್ಕೆ ಸೇರಿದವರು. ಪಂಪ ಕವಿಯ ಜನ್ಮಸ್ಥಳ ಯಾವುದು? ಪಂಪ ಕವಿಯು ವೀರಶೈವ ಜೈನ ಸಂಸ್ಕೃತಿ ಬೆಳೆದಿದ್ದ ವೇಮುಲವಾಡ, ಇಂದಿನ ತೆಲಂಗಾಣ ಪ್ರದೇಶದ ಭಾಗದವರು. ಆದಿಕವಿ ಪಂಪರ ಸಾಹಿತ್ಯದ ಮಹತ್ವ. ಆದಿಕವಿ ಪಂಪರು ಕನ್ನಡ ಸಾಹಿತ್ಯದಲ್ಲಿ ಆದಿಕವಿ ಎಂಬ ಗೌರವವನ್ನು ಪಡೆದ ಮಹಾಕವಿ. ಅವರು 10ನೇ ಶತಮಾನದವರು. ಕನ್ನಡ ಕಾವ್ಯಕ್ಕೆ ಶಾಶ್ವತವಾದ ರೂಪವನ್ನು ನೀಡಿದವರು. ಪಂಪರು ಜೈನ ಧರ್ಮದ ಆಧ್ಯಾತ್ಮಿಕ ಮೌಲ್ಯಗಳನ್ನು ಹಾಗೂ ರಾಜಾಶ್ರಯದ ವೀರಗಾಥೆಗಳನ್ನು ಸಮನ್ವಯಗೊಳಿಸಿ ಕಾವ್ಯ ರಚಿಸಿದರು. ಅವರ ಕಾವ್ಯಗಳಲ್ಲಿ ಸಂಸ್ಕೃತದ ಪ್ರಭಾವ ಇದ್ದರೂ ಕನ್ನಡದ ಸ್ವಭಾವವನ್ನು ಎತ್ತಿ ಹಿಡಿದಿದ್ದಾರೆ. ವೀರರಸ, ಶೃಂಗಾರರಸ ಮತ್ತು ಧಾರ್ಮಿಕ ಚಿಂತನೆಗಳು ಸಮನ್ವಯಗೊಂಡಿವೆ. ಆದಿಪುರಾಣ ಕೃತಿಯ ವಿಷಯವಸ್ತು ಮತ್ತು ವೈಶಿಷ್ಟ್ಯಗಳು. ಆದಿಪುರಾಣ ಪಂಪರ ಜೈನ ಧಾರ್ಮಿಕ ಕಾವ್ಯವಾಗಿದೆ. ಇದು ಜೈನ ಧರ್ಮದ ಮೊದಲ ತೀರ್ಥಂಕರರಾದ ಋಷಭನಾಥ ಅವರ ಜೀವನವನ್ನು ವರ್ಣಿಸುತ್ತದೆ. ಈ ಆದಿಪುರಾಣ ಕೃತಿಯ ವೈಶಿಷ್ಟ್ಯಗಳು: ಇದು ಜೈನ ತತ್ವಶಾಸ್ತ್ರದ ಪ್ರಚಾರ, ವೈರಾಗ್ಯ, ಧರ್ಮ, ತ್ಯಾಗದ ಮಹತ್ವ. ಚಂಪೂ ಶೈಲಿ, ಗದ್ಯ ಪದ್ಯಗಳ ಮಿಶ್ರಣವನ್ನು ಚಂಪೂ ಶೈಲಿ ಎಂದು ಕರೆಯುತ್ತೇವೆ. ಸಂಸ್ಕೃತ ಮತ್ತು ಕನ್ನಡದ ಸಮ್ಮಿಶ್ರ ಬಳಕೆ ಆದಿಪುರಾಣದಲ್ಲಿ ನಾವು ಕಾಣಬಹುದು. ವಿಕ್ರಮಾರ್ಜುನ ವಿಜಯ ಕೃತಿಯ ವಿಶ್ಲೇಷಣೆ. ವಿಕ್ರಮಾರ್ಜುನ ವಿಜಯ ಪಂಪರ ವೀರಗಾಥಾ ಕಾವ್ಯ. ಇದು ಮಹಾಭಾರತದ ಕಥಾವಸ್ತುವನ್ನು ಆಧಾರವಾಗಿ ತೆಗೆದುಕೊಂಡು ಸೃಷ್ಟಿಯಾಗಿರುವ ಕಾವ್ಯ. ಇಲ್ಲಿ ಅರ್ಜುನನ ಪಾತ್ರವನ್ನು ಪಂಪ ಕವಿಯು ಆಶ್ರಯದ ರಾಜನಾದ 2ನೇ ಅರಿಕೇಸರಿ ಅವರಿಗೆ ಹೋಲಿಸಿದ್ದಾರೆ. ಅರ್ಜುನನನ್ನು ನಾಯಕನಾಗಿ ಕೊಂಡಾಡಲಾಗಿದೆ. ವೀರರಸದ ಪ್ರಾಬಲ್ಯವಿದೆ. ರಾಜಭಕ್ತಿ ಮತ್ತು ಕಾವ್ಯಶೈಲಿಯ ಮಿಶ್ರಣವಾಗಿದೆ. ಮಹಾಭಾರತದ ಕಥೆಯನ್ನು ಕವಿ ತನ್ನ ದೃಷ್ಟಿಕೋನದಲ್ಲಿ ರೂಪಾಂತರಿಸಿದ್ದಾರೆ. ಪಂಪ ಕವಿಯ ಭಾಷಾ ಶೈಲಿ. ಚಂಪೂ ಶೈಲಿ, ಗದ್ಯ ಪದ್ಯಗಳ ಸಂಯೋಜನೆ, ಅಲಂಕಾರಗಳ ಸಮೃದ್ಧ ಬಳಕೆ, ಸಂಸ್ಕೃತ ಪದಗಳ ಪ್ರಭಾವ, ಗಂಭೀರ, ಗಾಢ ಹಾಗೂ ವೀರಪ್ರಧಾನ ಭಾಷೆ, ಚಿತ್ರಾತ್ಮಕ ವರ್ಣನೆ. ಪಂಪ ಕವಿಯ ಕಾವ್ಯದಲ್ಲಿ ಜೈನ ಧರ್ಮದ ಪ್ರಭಾವ. ಪಂಪ ಕವಿಯು ಜೈನ ಧರ್ಮದ ಅನುಯಾಯಿಗಳಾಗಿದ್ದರು. ಅವರ ಕಾವ್ಯದಲ್ಲಿ ಅಹಿಂಸೆ, ತ್ಯಾಗ, ವೈರಾಗ್ಯ, ಧರ್ಮನಿಷ್ಠೆ ಮುಂತಾದ ಮೌಲ್ಯಗಳು ಪ್ರಮುಖವಾಗಿವೆ. ಆದಿಪುರಾಣ ಸಂಪೂರ್ಣವಾಗಿ ಜೈನ ತತ್ವಗಳನ್ನು ಸಾರುತ್ತದೆ. ಪಂಪ ಭಾರತ ಕಥೆಯಲ್ಲಿಯೂ ಹಿಂಸೆ ಕಡಿಮೆ ಮಾಡಿ ಧರ್ಮದ ಅಂಶಗಳನ್ನು ಒತ್ತಿ ಹೇಳಲಾಗಿದೆ. ಪಂಪ, ಪೊನ್ನ, ರನ್ನರನ್ನು ಕನ್ನಡದ ರತ್ನತ್ರಯರು ಎಂದು ಕರೆಯುತ್ತಾರೆ. ಪಂಪ, ಪೊನ್ನ ಮತ್ತು ರನ್ನರು ಕನ್ನಡದ ಪ್ರಾಚೀನ ಮಹಾಕವಿಗಳು. ಇವರ ಕೃತಿಗಳು ಕನ್ನಡದ ಸಾಹಿತ್ಯದ ಮೂಲ ಸ್ತಂಭಗಳಾಗಿವೆ. ಇವರಿಂದ ಚಂಪೂ ಶೈಲಿ ಹಾಗೂ ವೀರಗಾಥಾ ಪರಂಪರೆ ಬಲಗೊಂಡಿತು. ಆದ್ದರಿಂದ ಇವರನ್ನು ಕನ್ನಡದ